ಮಂಡ್ಯದ ಸಂಸದೆ ಬಿಜೆಪಿ ಪಕ್ಷವನ್ನ ಸೇರ್ಪಡೆಗೊಂಡಿದ್ರೆ ಇತ್ತ ಅಧಿಕೃತ ಕಾಂಗ್ರೆಸ್ನ ಅಭ್ಯರ್ಥಿ ಮಂಡ್ಯದಲ್ಲಿ ಅಬ್ಬರದ ಚುನಾವಣಾ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಹಳ್ಳಿಯನ್ನ ತಲುಪಿ ಮತ ಬೇಟೆಯನ್ನ ನಡೆಸುವ ಪ್ಲಾನಿಂಗ್ ಅನ್ನ ಮಾಡಿಕೊಂಡಿದ್ದಾರೆ ಸ್ಟಾರ್ ಚಂದ್ರು. ಮದ್ದೂರು ವಿಧಾನಸಭಾ ಕ್ಷೇತ್ರದ ಹಳ್ಳಿಗಳಲ್ಲಿ ಇವತ್ತು ಭರ್ಜರಿ ಕ್ಯಾಂಪೇನ್ ನಡೆಸಲಾಗ್ತಾ ಇದೆ. 18 ಹಳ್ಳಿಗಳಲ್ಲಿ ಸ್ಟಾರ್ ಚಂದ್ರು ಪ್ರಚಾರದ ಆರ್ಭಟ ಇವತ್ತು ಕಾಣಲಿಕ್ಕೆ ಸಿಗಲಿದೆ. ಚಂದ್ರುಗೆ ಕಾಂಗ್ರೆಸ್ ಶಾಸಕರಾದ ಕದಲೂರು ಉದಯ್ ಸಾಥ್ ನೀಡಿದ್ದಾರೆ. ಪಟಾಕಿ ಸಿಡಿಸಿ ಹಾರ ಹಾಕಿ ಗ್ರಾಮಸ್ಥರು ಸ್ಟಾರ್ ಚಂದ್ರು ಅವರನ್ನ ಸ್ವಾಗತ ಮಾಡ್ತಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಮದ್ದೂರು ಭಾಗದಲ್ಲಿ ಇವತ್ತು ಭರ್ಜರಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಮಂಡ್ಯದ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು. ಹಳ್ಳಿಗಳಲ್ಲಿ ಜನರನ್ನ ತಲುಪಿ ಅವರಿಗೆ ಗ್ಯಾರಂಟಿ ಯೋಜನೆಗಳು, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಒಂದಷ್ಟು ಯೋಜನೆಗಳು ಇದೆಲ್ಲವನ್ನ ಕೂಡ ಮನದಟ್ಟು ಮಾಡಿ ಆ ಮೂಲಕ ಲೋಕ ಸಮರದಲ್ಲೂ ಕೂಡ ಕಾಂಗ್ರೆಸ್ ಪರವಾಗಿ ಮತ ಹಾಕಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಳ್ತಿದ್ದಾರೆ ಮಂಡ್ಯದ ಕಾಂಗ್ರೆಸ್ ಅಭ್ಯರ್ಥಿ. ಬೇಸಿಗೆಯ ಬಿಸಿಲಿಗಿಂತ ಮಂಡ್ಯದಲ್ಲಿ ಚುನಾವಣೆಯ ಕಾವು ಜೋರಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಹಳ್ಳಿಯನ್ನ ಸುತ್ತಿ ಪ್ರಚಾರವನ್ನ ಮಾಡ್ತಿದ್ದಾರೆ. ಇವತ್ತು ಮದ್ದೂರು ಭಾಗದಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಅವರಿಗೆ ಶಾಸಕ ಉದಯ್ ಕೂಡ ಸಾಥ್ ನೀಡಿರುವಂಥದ್ದು. ಸದ್ಯ ಇಬ್ಬರು ನಾಯಕರುಗಳು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೊದಲು ಸ್ಟಾರ್ ಚಂದ್ರು ಅವ್ರನ್ನ ಮಾತಾಡಿಸ್ತೀನಿ. ಸರ್, ಅಬ್ಬರದ ಪ್ರಚಾರ ಮಾಡ್ತಾ ಇದ್ರಿ, ಹೇಗೆ ರೆಸ್ಪಾನ್ಸ್ ಸಿಗ್ತಾ ಇದೆ ಸರ್? ಪ್ರಚಾರ ಎಲ್ಲ ಕಡೆ ಓಡಾಡ್ತಿದ್ವಿ, ಎಲ್ಲ ಗ್ರಾಮ ಪಂಚಾಯತಿ ಲೆವೆಲಲ್ಲಿ ಓಡಾಡ್ತಿದ್ವಿ. ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿದ್ದಾರೆ. ಎಲ್ಲರೂ ಬಂದು ಸೇರ್ತಾ ಇದ್ದಾರೆ. ಈ ಬಿಸಿಲಲ್ಲೂ ನನಗೆ ಸಪೋರ್ಟ್ ಮಾಡ್ತಿದ್ದಾರೆ. ಗೆಲುವಿನ ವಿಶ್ವಾಸ ಯಾವ ರೀತಿ ಇದೆ ಸರ್? ಯಾಕೆಂದರೆ ನಿಮ್ಮ ಎದುರಾಳಿ ನಿಂತಿರೋದು ಮಾಜಿ CM. ಈಗ ಗೆಲ್ಲುವುದು ಎಲ್ಲರೂ ನಿಂತಿರೋದು ಗೆಲ್ಲಬೇಕು ಅಂತಲೇ. ನನಗೆ ಗೆಲುವು 100ಕ್ಕೆ 100ರಷ್ಟು ಗೆಲ್ತೀನಿ ಅಂತ ವಿಶ್ವಾಸ ಇದೆ. ನಿಮ್ಮ ಗೆಲುವಿಗೆ ಯಾವೆಲ್ಲ ಅಂಶಗಳು ಕಾರಣ ಆಗ್ತವೆ ಸರ್? ನಮ್ಮ ಜಿಲ್ಲೆ ಅಭಿವೃದ್ಧಿ ಮಾಡೋದು, ಈಗ ಶುಗರ್ ಫ್ಯಾಕ್ಟ್ರಿ ಆಯಿತು, ಈಗ ಯೂನಿವರ್ಸಿಟಿ, ಆಮೇಲೆ ಬೃಂದಾವನ ಹೈಟೆಕ್ ಮಾಡೋದು, ಮತ್ತು ಇನ್ನು ಉದ್ಯೋಗ ಅವಕಾಶ ಇಲ್ಲಿ ಇಂಡಸ್ಟ್ರಿ ಮಾಡೋದು, ವಿ.ಸಿ. ನಾಲಾ ಅಭಿವೃದ್ಧಿ ಹೆಚ್ಚು ಕಡಿಮೆ 1-1.5 ಸಾವಿರ ಕೋಟಿ ಕೊಟ್ಟಿದ್ದಾರೆ. ಮತ್ತು 5 ಗ್ಯಾರಂಟಿ ಕೊಟ್ಟಿದೆ ಬಡವರಿಗೆ ಎಲ್ಲ. ಈ ಟೈಮ್ ಈ ಬೇಸಿಗೆಯಲ್ಲೂ ಬಡವರಿಗೆ ಅಕ್ಕಿ, ಬಸ್ ಫ್ರೀ, ಆಮೇಲೆ ಯೂತ್ಸ್ಗೆ 1.5 ಸಾವಿರ ರೂಪಾಯಿ, ಡಿಪ್ಲೊಮಾ ಮಾಡಿದವ್ರಿಗೆ, ಡಿಗ್ರಿ ಮಾಡಿದವ್ರಿಗೆ 3 ಸಾವಿರ ರೂಪಾಯಿ. ಸರ್, ಈಗ ನೀವು ಪ್ರಚಾರ ಮಾಡಬೇಕಾದ್ರೆ ಒಂದು ಮಾತು ಬಳಸ್ತಾ ಇದ್ದೀರಿ, ನಾನು ಈ ಮಣ್ಣಿನ ಮಗ ಅಂತ. ನಾನು ಖಂಡಿತ ಅದೇ ಹೇಳ್ತೀನಿ. ನಾನು ರೈತರ ಮಗ, ಇದೇ ಜಿಲ್ಲೆನು. ದಯಮಾಡಿ ನಿಮ್ಮ ಜೊತೆ ಇರ್ತೀನಿ, ನನ್ನ ಗೆಲ್ಲಿಸಿ ನಿಮ್ಮ ಸೇವೆ ಮಾಡೋಕ್ಕೊಂದು ಅವಕಾಶ ಮಾಡಿಕೊಡಿ ಅಂತ ನಾನು ಗಂಟಾಗೋಸ್ವಾಗಿ ಹೇಳ್ಕೊತೀನಿ. ಸ್ಟಾರ್ ಚಂದ್ರ ಅವರು ಹೊರಗಿನವರು, ಅಂದರೆ ನಮ್ಮ ಮಂಡ್ಯ ಜಿಲ್ಲೆಯವರಾದರೂ ಕೂಡ ಉದ್ಯಮದಲ್ಲಿ ಹೊರಗಡೆ ಬೆಳೆದವರು, ದುಡ್ಡಿದ್ದೇ ಅನ್ನೋ ಕಾರಣಕ್ಕೋಸ್ಕರ ಮಂಡ್ಯದಲ್ಲಿ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅಂತ. ಅದು ಸುಳ್ಳು. ನಾನು PUC ವರೆಗೂ ಇಲ್ಲೇ ಹಳ್ಳಿಲೇ ಓದಿದ್ದು. ಹಳ್ಳಿ ಕಷ್ಟ ಸುಖ ಎಲ್ಲ ಗೊತ್ತು. ಓದೋಕ್ಕೋಸ್ಕರ ಅಲ್ಲಿಗೆ ಬೆಂಗಳೂರಿಗೆ ಹೋಗಿದ್ದು, ಅಲ್ಲಿ ಉದ್ಯಮ ಕಟ್ಕೊಂಡು ಮತ್ತೆ ಹಳ್ಳಿಲೇ ನಮ್ಮ ಮನೆಯೂ ಇದೆ. ಇಲ್ಲೇ ಒಂದು ಮನೆಯೂ ತಗೊಂಡಿದ್ದೀನಿ. ಇಲ್ಲೇ ಬಂದು ಸೆಟ್ಲ್ ಆಗಬೇಕು ಅಂತಿದ್ದೀನಿ. ಎಲ್ಲರ ಜೊತೆ ಸೇವೆ ಮಾಡೋದೇ ಒಂದು ಗುರಿ. ನಾನು ಸೇವೆ ಉದ್ದೇಶದಿಂದ ರಾಜಕಾರಣಕ್ಕೆ ಬಂದಿದ್ರಿ? ಹೌದು, 100ಕ್ಕೆ 100 ಸತ್ಯ. ಸೇವೆ ಮಾಡೋಕ್ಕೋಸ್ಕರನೇ ರಾಜಕಾರಣಕ್ಕೆ ಬಂದಿರೋದು. ಒಂದು ಹಳ್ಳಿಲಿ ಸೇವೆ ಇದ್ದಂಗೆ. ಇದಿಷ್ಟು ಸ್ಟಾರ್ ಚಂದ್ರ ಅವರ ಮಾತು. ಕ್ಯಾಮ್ರಾಮನ್ ಇನ್ನೋ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.